ತಾಕತ್ತಿದ್ರೆ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಿ, ವಿಜಯೇಂದ್ರಗೆ ತಾಕತ್ತಿದ್ರೆ ಉಚ್ಚಾಟನೆ ಮಾಡಲಿ ಅಂತ ಹೇಳಿ ವಿಜಯೇಂದ್ರಗೆ ಸವಾಲ್ ಹಾಕಿದ್ದಾರೆ. ವಿಜಯೇಂದ್ರಗೆ ತಾಕತ್ತಿದ್ರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲೆಸೆದಿದ್ದಾರೆ. ಮೊದಲು ಮುನಿರತ್ನರನ್ನೂ ತೆಗೀರಿ ನೋಡೋಣ. ಬಿಜೆಪಿಯಲ್ಲಿ ಎರಡು ಬಣಗಳ ಮಧ್ಯೆ ಫೈಟ್ ನಡೀತಾ ಇದೆ. ಕಾರ್ಯಕರ್ತರೇ ಯತ್ನಾಳ್ಗೆ ಅರೆಹುಚ್ಚ ಅಂತಾರೆ. ಹೀಗಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಬಿಜೆಪಿ ಅವರು ಇವಾಗ ಏನು ನಡೆದಿದೆ, ಬಿಜೆಪಿ ವರ್ಸಸ್ ಬಿಜೆಪಿ ನಡೆದಿದೆ ಅಲ್ಲ, ಟೀಮ್ ಎ ಟೀಮ್ ಬಿ. ಇಲ್ಲಿ ನೋಡೋಣ, ಇಲ್ಲಿ ವಿಧಾನಸೌಧದಲ್ಲಿ ವಾಕೌಟ್ ಯಾರು ಮಾಡ್ತಾರೆ, ಬಾವಿಗೆ ಯಾರು ಬೀಳ್ತಾರೆ ಅಂತ. ಬಿಜೆಪಿನಲ್ಲಿ ಈಗ ಹುಚ್ಚರ ಸಂತೆ ನಡೆದಿದೆ, ಜಾತ್ರೆ ನಡೆದಿದೆ ಅಲ್ಲಿ. ಮೊನ್ನೆ ನಿಮ್ಮ ರವಿಕುಮಾರ್ ಅವರು, ನಿಮ್ಮ ರವಿಕುಮಾರ್ ಅನಂತ್ ಕುಮಾರು ಅರೆ ಹುಚ್ಚ ಅಂತ ಹೇಳಿದ್ದಾರೆ, ಹೌದಾ ಇಲ್ಲ? ಸದಾನಂದ ಗೌಡರು ಅದೇನು ಎರೆಹುಳ ನಾಗರ ಹವ ಆಗಬಾರ್ದು ಅಂತ ಹೇಳಿದ್ದಾರೆ. ಬಿಜೆಪಿ ಹಾಸನಿನ ಪ್ರಮುಖ ನಾಯಕರು ಪಬ್ಲಿಕ್ನಲ್ಲಿ ರಕ್ತದಲ್ಲಿ ಬರೆದು ಕೊಟ್ಟು ಯತ್ನಾಳ್ ಅರೆ ಹುಚ್ಚ ಅಂತ ಹೇಳಿದ್ದಾರೆ. ಯತ್ನಾಳ್ ಅವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ, ಇಲ್ಲದ್ರೆ ಅವ್ರ ಬಂಡವಾಳನೂ ಬಿಚ್ಚಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. BC ಪಾಟೀಲ್ ಅವರು ಏನಂತ ಹೇಳ್ತಾರೆ, ನಿಮ್ಮ ಯತ್ನಾಳ್ ಅಂತ ಹೆಸರಿನ ದೀಪ ಆರೋಗಲಿದೆ ಅಂತ ಹೇಳ್ತಾರೆ. ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ, ಆದರೆ ಅವರು ಇಲಿ. ಬಿಜೆಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಕೂಟನೂ ಮಾಡಿದವರಿದ್ದಾರೆ, ಟಿಪ್ಪು ಸುಲ್ತಾನ್ ಖಡ್ಗಾನೂ ಹಿಡಿದವರು. ಮತ್ತು ಯತ್ನಾಳ್ ಏನು ಹೇಳ್ತಾರೆ, ಈ ಹೋರಾಟ ಏನಿದೆ ನಮ್ಮದು, ಇದು ವಂಶವಾದದ ವಿರುದ್ಧ ಇದೆ. ಕಾಂಗ್ರೆಸ್ ವಂಶವಾದ ಅಲ್ಲ, ಬಿಜೆಪಿ ಅವರವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವ್ರು ಮಾತಾಡಿ. ಇವ್ರಿಗೆ ನಿಜವಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನಕ್ಕೆ ತೆಗಿರಿ. ಸೊ ಈಗಾಗಲೇ ಮೈಸೂರಿನಲ್ಲಿರುವಂತಹ ಒಂದಷ್ಟು ಜನ ನಾಯಕರು ವಿಜಯೇಂದ್ರ ಪರವಾಗಿ ಈಗ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಜೊತೆಗೆ ಪಿ ರೇಣುಕಾಚಾರ್ಯ, BC ಪಾಟೀಲ್ ಮಾತಾಡಿದ್ದನ್ನು ಕೂಡ ಕೇಳಿದ್ದೀವಿ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಜೊತೆಗೆ ಈಗ ಪ್ರಮೋದ್ ಶಾಸ್ತ್ರಿ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಪ್ರಮೋದ್, ಈಗ MP ರೇಣುಕಾಚಾರ್ಯ, BC ಪಾಟೀಲ್ ಅವ್ರ ಮಾತುಗಳನ್ನೆಲ್ಲವನ್ನೂ ಕೂಡ ಕೇಳ್ತಾ ಇದ್ರೆ ಕ್ರಮ ಆಗತ್ತೆ, ವೇಟ್ ಅಂಡ್ ಸಿ ಅಂತ ಹೇಳ್ತಾರೆ. ಬಟ್ ಇಷ್ಟು ದಿನಗಳಿಂದ ಬಹಿರಂಗವಾಗಿ ಯತ್ನಾಳ್ ಮಾತಾಡ್ತಾ ಬರ್ತಾ ಇದ್ದಾರೆ. ಬಹುಶಃ ಅವ್ರು ಹೇಳೋ ರೀತಿ ಹೆಂಗಿದೆ ಅಂದ್ರೆ, ನೋಡೋಣ ನಿಮ್ಮಲ್ಲಿ ಏನಾದರೂ ಆ ಥರದಿದ್ರೆ ನನ್ನನ್ನು ನೋಡಿ ತೆಗೀರಿ, ಉಚ್ಚಾಟನೆ ಮಾಡಿ ನೋಡೋಣ ಅಂತ ಸವಾಲ್ ಹಾಕೋ ರೀತಿಲೇ ಮಾತಾಡ್ತಾ ಇರ್ತಾರೆ ಯತ್ನಾಳ್ ಅವರು. ಹಾಗಾದ್ರೆ ಹೈಕಮಾಂಡ್ ನಿಂದ ಕ್ರಮ ಯಾವಾಗ? ಖಂಡಿತವಾಗ್ಲೂ ಯತ್ನಾಳ್ ವಿರುದ್ಧ ಕ್ರಮ ಆಗತ್ತಾ MP ರೇಣುಕಾಚಾರ್ಯರು ಹೇಳುವಂತಹ ರೀತಿಯಲ್ಲಿ? ಪ್ರಮೋದ್. ರೆಹಮಾನ್, ಈಗ ಬಿಜೆಪಿ ಮನೆಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಈಗಾಗಲೇ ಒಂದು ಕಡೆಗೆ ಉಪಚುನಾವಣೆ ಆಯಿತು. ಉಪಚುನಾವಣೆ ಆದ ತಕ್ಷಣ ಇನ್ನೇನು ಅಸೆಂಬ್ಲಿ ಬರ್ತಾ ಇದೆ, ಬೆಳಗಾವಿ ಅಧಿವೇಶನ ಆರಂಭವಾಗುತ್ತೆ. ಇದೆಲ್ಲದರ ನಡುವೆ ಪಕ್ಷದಲ್ಲಿ ಅನೇಕ ವಿಚಾರಗಳಿದೆ, ಅಥವಾ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅನೇಕ ವಿಚಾರಗಳಿವೆ. ಜನಸಾಮಾನ್ಯರ ವಿಚಾರ ಇದೆ, BPL ವಿಚಾರ ಇದೆ, ಅದ್ರ ಜೊತೆಗೆ ಸಾಕಷ್ಟು ವಿಚಾರ ಇದೆ. ಆದರೆ BJP ಈಗ ಜನಸಾಮಾನ್ಯರ ವಿಚಾರವನ್ನು ಮುಂದಿಟ್ಟು ಹೋರಾಡೋದಕ್ಕಿಂತ ಪಕ್ಷದಲ್ಲಿ ಒಬ್ಬೊಬ್ಬರೇ ಹೋರಾಟ ಮಾಡ್ತಾ ಇರುವಂಥ, ಪರಸ್ಪರ ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿಯೇ ತಂದೆ ಒದ್ಕೊಳ್ಳೋದಕ್ಕೆ ಅವರೇ ಕಾರಣ ಅಂದರೆ ತಪ್ಪಾಗಲ್ಲ. ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಬಹುಶಃ BJP ಮನೆಯಲ್ಲಿ ಒಂದು ಹಿರಿತನದ ಅಥವಾ ಹಿರಿಯರ ಅನುಪಸ್ಥಿತಿ ಕಾಡ್ತಾ ಇದೆ. ಹಿಂದೆ ನೋಡ್ಬೋದು ನಾವು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಗುಂಪುಗಾರಿಕೆ ಇತ್ತು. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು. ಗುಂಪುಗಾರಿಕೆ ಇಲ್ಲದ ಯಾವ ಪಕ್ಷವೂ ಕೂಡ ಇಲ್ಲ. ಬಹುಶಃ ಪಾಲಿಟಿಕ್ಸ್ ಇದ್ಮೇಲೆ ಪಾಲಿಟಿಕ್ಸ್ನಲ್ಲಿ ಗುಂಪುಗಾರಿಕೆ ಖಂಡಿತವಾಗ್ಲೂ ಇರುತ್ತೆ. ಅದರಲ್ಲೂ BJP ಮನೆಯಲ್ಲಿ ಹಿಂದೆ ಅನಂತಕುಮಾರ್ ಬಣ ಕೂಡ ಇತ್ತು, ಅದೇ ರೀತಿ ಯಡಿಯೂರಪ್ಪನವ್ರ ಬಣ ಕೂಡ ಇತ್ತು. ಆದರೆ ಯಾರು ಕೂಡ ಆ ಸಂದರ್ಭದಲ್ಲಿ ರಸ್ತೆಗೆ ಬರೋದಾಗಲಿ ಅಥವಾ ಈ ರೀತಿಯಂಥ ಹೈಡ್ರಾಮಾಗಳನ್ನು ಮಾಡೋದಾಗಲಿ, ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡೋದಾಗಲಿ ಯಾವುದೂ ಇಲ್ಲ. ಒಂದು ಕಾಂಟ್ರಡಿಕ್ಟರಿ ವಿಚಾರ, ತುಂಬ ಐರೋನಿಕ್ ಸಬ್ಜೆಕ್ಟ್ ಅಂದರೆ, ಐರೋನಿಕ್ ವಿಚಾರ ಅಂದರೆ, ಬಹುಶಃ ಇತಿಹಾಸದಲ್ಲಿ ಅತ್ಯಂತ ಸ್ಟ್ರಾಂಗ್ ಆಗಿರುವಂಥ BJP ಹೈಕಮಾಂಡ್ ಇದೆ ರೆಹಮಾನ್. ಆದರೆ ಇದುವರೆಗೂ ಕೂಡ ಕರ್ನಾಟಕದ BJPನ ಸರಿ ಮಾಡೋದಕ್ಕೆ ಹೈಕಮಾಂಡ್ಗೆ ಆಗ್ತಾ ಇಲ್ಲ. ಅಥವಾ ಎಲ್ಲವೂ ಗೊತ್ತಿದ್ದು ಕೂಡ ಜಾಣ ಕುರುಡೋ ಜಾಣ ಕಿವುಡೋ ಇದೆಯೋ ಅನ್ನೋದು ಅದು ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಕಾರ್ಯಕರ್ತರು ಮಾತನಾಡ್ತಾ ಇರುವಂಥದ್ದು ಬೇರೆ ಬೇರೆ ಭಾಗದಲ್ಲಿ ನೋಡ್ತಾ ಇರ್ತೀವಿ. ಅಂದರೆ ಮಧ್ಯಪ್ರದೇಶ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ದೆಹಲಿ ಇರ್ಬೋದು, ಗುಜರಾತ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅಲ್ಲೆಲ್ಲವೂ ಕೂಡ ಇದೇ ರೀತಿಯಂಥ ಬಣ ರಾಜಕೀಯ ಇದ್ರೂ ಕೂಡ ಇಷ್ಟೊಂದು ಸಮಸ್ಯೆಗಳಾಗಿಲ್ಲ. ಸರ್ಕಾರವನ್ನು ರಿಪೀಟ್ ಮಾಡೋದ್ರಲ್ಲಿ BJP ಯಶಸ್ವಿಯಾಗಿದೆ. ಈಗ ಕರ್ನಾಟಕದ ಬಗ್ಗೆ ಮಾತನಾಡಿದ್ರೆ, ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಒಡೆದ ಮನೆ ಆಗಿದೆ. ಬರೀ ಒಡೆದೋಗಿಲ್ಲ, ಸಾಕಷ್ಟು ತುಂಡುಗಳಾಗ್ತಾ ಇವೆ. ಈಗಾಗಲೇ ಪ್ರವಾಸ ಕೂಡ ಹೊರಟಿದ್ದಾರೆ. ಪ್ರಮುಖವಾಗಿ
ವಿಜಯೇಂದ್ರ ಬಣದ ಪ್ರವಾಸವನ್ನು ನೋಡ್ತಾ ಇದ್ದಾರೆ, ಎಲ್ಲೆಲ್ಲಿ ಅವರ ವಿರೋಧಿಗಳಿದ್ದಾರೆ ಆಯ್ದ ವಿರೋಧಿಗಳನ್ನು ಸೆಲೆಕ್ಟ್ ಮಾಡಿ ಅಂಥ ಒಂದು ಜಾಗಕ್ಕೆ ಹೋಗೋ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಇವತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದಾರೆ. ಈಗಾಗಲೇ ಪ್ರತಾಪ್ ಸಿಂಹ ಅವರು ಯತ್ನಾಳ್ ಅವರ ಬಣದಲ್ಲಿ ನೇರವಾಗಿ ಗುಡಿಸ್ಕೊಂಡಿದ್ದಾರೆ. ಹಿಂದೆ RSS ನಾಯಕರ ಬೈಠಕ್ನಲ್ಲಿ ಸಭೆಯಲ್ಲೂ ಕೂಡ ನೇರವಾಗಿ ವಿಜಯೇಂದ್ರ ವಿರುದ್ಧ ಮಾತನಾಡಿದರು. ಈಗ ಎಲ್ಲ ವಿಜಯೇಂದ್ರ ಆಪ್ತರು ಚಾಮುಂಡೇಶ್ವರಿಗೆ ಹೋಗೋ ಮೂಲಕ ಅಲ್ಲಿಂದನೇ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ಮಾತನ್ನು ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ಯತ್ನಾಳ್ ಅವರು ಕೂಡ ಇಷ್ಟೊಂದು ಮಾತಾಡೋದಕ್ಕೆ ಹೇಗೆ ಸಾಧ್ಯ ರೆಹಮಾನ್? ಅದು ಕೂಡ ಒಂದು ದೊಡ್ಡ ಪ್ರಶ್ನೆನೇ. BJPಲಿ ಕೇಳ್ತಾ ಇರುವಂಥದ್ದು ಯಾರೋ ಹಿಂದೆಗಡೆ ಬ್ಯಾಕಪ್ ಇಲ್ಲದೆ, ಯಾರೊಬ್ಬರು ಧೈರ್ಯ ತುಂಬದೇ ಇಲ್ಲದೇ ಇದೆಲ್ಲವೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥ ಮಾತಿದೆ. ಹೀಗಾಗಿ ಒಂದು ವಿಶ್ವಾಸ ಇದೆ, ಅಲ್ಲಿ RSS ಮೂಲದವರು ಅಥವಾ ಕೆಲವೊಂದಿಷ್ಟು ಹಿರಿಯ ನಾಯಕರು, ಯಡಿಯೂರಪ್ಪನವರಿಗೆ ಆಗದಂಥ ವಿರೋಧಿ ಬಣದ ಕೆಲ ನಾಯಕರು ಹೈಕಮಾಂಡ್ನಲ್ಲಿ ಯಾರಿದ್ದಾರೆ ಅವರು ಯತ್ನಾಳ್ ಅವರಿಗೆ ಸಂಪೂರ್ಣವಾದಂಥ ಧೈರ್ಯ ತುಂಬ್ತಾರೆ, ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಒಂದು ವಾದ, ಬಲಿಷ್ಠವಾದಂಥ ವಾದ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಸದ್ಯಕ್ಕೆ ಅವ್ರ ಮೇಲೆ ಆ್ಯಕ್ಷನ್ಸ್ ಆಗತ್ತಾ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಇದೆ. ಯಾಕೆಂದರೆ ಈಗಾಗಲೇ ಮಹಾರಾಷ್ಟ್ರ ಚುನಾವಣೆ ಆಗಿದೆ, ಬೇರೆ ಬೇರೆ ಚುನಾವಣೆ ಆಗಿದೆ, ಅಲ್ಲಿರುವಂಥ ಹೈಕಮಾಂಡ್ನ ಆಶೀರ್ವಾದ ಇಲ್ಲದೆ ಯತ್ನಾಳ್ ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಅಟ್ ದ ಸೇಮ್ ಟೈಮ್ ಇದರಿಂದಾಗಿ ಪಕ್ಷದಲ್ಲಿ ಸಾಕಷ್ಟು ಸಮಸ್ಯೆ ಉದ್ಭವ ಆಗ್ತಾ ಇದೆ. ಇದೇ ರೀತಿಯಂಥ ಮಾತುಗಳನ್ನ ಬಿಡ್ತಾ ಹೋದರೆ ಯಾರು ಕೂಡ ಮುಂದಿನ ದಿನಗಳಲ್ಲಿ ಜವಾಬ್ದಾರಿ ಹೊತ್ತವರು, ಅದರಲ್ಲೂ ಕೂಡ ರಾಜ್ಯಾಧ್ಯಕ್ಷರಾದವರಿಗೆ ಒಂದು ನೇರವಾಗಿ ಮಾತನಾಡುವಂಥದ್ದು ಅದು ವಿರೋಧಿಗಳಿಗೆ ಒಂದು ಅಸ್ತ್ರವನ್ನು ಕೊಟ್ಟಂಗಾಗುತ್ತೆ. ಇದು ಒಂದು ಬೆಳವಣಿಗೆ. ಅಟ್ ದ ಸೇಮ್ ಟೈಮ್ ನಮಗೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಏನೇ ಬೆಳವಣಿಗೆ ಆದರೂ ಕೂಡ ಡಿಸೆಂಬರ್ ಬಳಿಕ, ಯಾಕೆಂದರೆ ರಾಷ್ಟ್ರೀಯ BJPಲಿ ಅಧ್ಯಕ್ಷ ಸ್ಥಾನ ಸೇರಿದಂತೆ ಬೇರೆ ಬೇರೆ ಪದಾಧಿಕಾರಿಗಳು ಮತ್ತು ಸಂಘಟನೆಗಳ ಬದಲಾವಣೆ ಆಗ್ತಾ ಇದೆ. ನಡ್ಡಾ ಅವರ ಜಾಗಕ್ಕೆ ಬೇರೆಯವರು ಬರುವಂಥ ನಿರೀಕ್ಷೆ ಇದೆ. ಹೀಗಾಗಿ ಸಾಂಸ್ಥಿಕ ಚುನಾವಣೆ ಕೂಡ ಬಾಕಿ ಇದೆ. ಅದೆಲ್ಲವೂ ಆದಮೇಲೆ ರಾಜ್ಯದ BJPಯತ್ತ ಹೆಚ್ಚಾಗಿ ಗಮನ ಹರಿಸುವಂಥ ಸಾಧ್ಯತೆ ಇರುತ್ತೆ. ಅದಾದ ಬಳಿಕ ಸರ್ಜರಿ ಮಾಡ್ತಾರಾ, ಆಪರೇಷನ್ ಮಾಡ್ತಾರಾ, ಎಲ್ಲವೂ ಕೂಡ ಕಾದು ನೋಡಬೇಕಾಗತ್ತೆ. ಸದ್ಯಕ್ಕಿಂತೂ ರೆಹಮಾನ್ ಯಾವುದೇ ರೀತಿಯಾದಂಥ ದಿಟ್ಟ ಕ್ರಮವನ್ನು ಸದ್ಯಕ್ಕೆ ತತ್ಕ್ಷಣಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಬಹುಶಃ ಏನೇ ಆದರೂ ಕೂಡ ಮುಂದಿನ ವಾರದ ಬಳಿಕ, ಈ ದೆಹಲಿ ಯಾತ್ರೆ ಬಳಿಕ ಏನಾಗತ್ತೆ ಕಾದು ನೋಡಬೇಕಾಗತ್ತೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಮೋದ್.